ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 476ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನು ಇಂದಿನ ಪಾಕಿಸ್ತಾನದ ಸುಲೇಮಾನ್ ಪರ್ವತ ಶ್ರೇಣಿಗಳಿಂದ ಹಿಡ್ಕೊಂಡು ಇಂದಿನ ಇರಾನದ ಪರ್ವತ ಶ್ರೇಣಿಗಳವರೆಗೆ ಭೂ ಪ್ರದೇಶದ ವರ್ಣನೆ ಮಾಡ್ತಾನೆ. ಪರ್ವತಗಳ ಹೆಸರುಗಳನ್ನು ಹೇಳ್ತಾನೆ. ಅಲ್ಲಿ ನಡೆದಂಥ ಘಟನೆಗಳು, ಯಾವ್ಯಾವ ದಾನವ ರಾಜರಿದ್ದರು, ದೈತ ರಾಜರಿದ್ದರು, ಅವ್ರದ್ದೆಲ್ಲನೂ ಹೇಳ್ತಾ ಅವನಿಗೆ ಆ ಪ್ರದೇಶದ ಬಗ್ಗೆ ಮಾಹಿತಿಯನ್ನು ಕೊಡ್ತಿರ್ತಾನೆ. ಮತ್ತು ಅಲ್ಲಿರುವಂಥ ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ, ನದಿ ಕೊಳ್ಳಗಳಲ್ಲಿ ಸೀತೆಯನ್ನು ಹುಡುಕಲಿಕ್ಕೆ ಹೇಳ್ತಾನೆ. ಅದನ್ನೇ ಮುಂದುವರಿಸಿ, ವಿಭಿನ್ನ ಮಧುರ ಇಂಚರ ಹಕ್ಕಿನಾದ ಹೂ ಗಿಡ ಬಳ್ಳಿಗಳಿಂದ ಕಂಗೊಳಿಸುವ ಅರಮನೆ ವರ್ಣಾಲಯ. ಇದೇನು ಅಸ್ತಗಿರಿದಲ್ಲಿ ವಿಶ್ವಕರ್ಮ ಒಂದು ಬಹುಮಹಡಿಯ ಅರಮನೆಯನ್ನು ಕಟ್ಟ್ಯಾನ. ಆ ಬಹುಮಹಡಿ ಅರಮನೆಯಲ್ಲಿ ವರ್ಣ ದೇವನು, ಅಲ್ಲಿ ಮಳೆ ದೇವನು ಅಲ್ಲಿ ವಾಸವಾಗಿರ್ತಾನೆ. ಅದಕ್ಕೆ ವರ್ಣಾಲಯ ಅಂತ ಕರೀತಾರೆ. ಮತ್ತು ಅಲ್ಲಿ ಇರುವಂತಹ ಹಕ್ಕಿಗಳ ಸಾಕಷ್ಟು ಪ್ರಮಾಣದಲ್ಲಿ ವಿಭಿನ್ನ ಹಕ್ಕಿಗಳಿವೆ. ಅವುಗಳ ನಾದ ಕೇಳ್ತಾ ಇರ್ತದೆ, ಇಂಪಾದ ನಾದ ಕೇಳ್ತಾ ಇರ್ತದೆ. ಪ್ರಾಣಿ ಪಕ್ಷಿಗಳು ಸಾಕಷ್ಟಿವೆ, ಗಿಡ ಬಳ್ಳಿಗಳಿವೆ. ಎಲ್ಲ ಅಲ್ಲಿಯ ಸೌಂದರ್ಯದ ಬಗ್ಗೆ ಹೇಳ್ತಾ, ಮೇರು ಸವರ್ಣೆ ಅಸ್ತಗಿರಿ ಪರ್ವತಗಳ ಮಧ್ಯ ವಲಯ, ದಶಶಿರ ಅದ್ಭುತ ಖಜೂರ, 10 ತಲೆಗಳ ಖಜೂರ. ಅಂದರೆ ಖಜೂರ ಗಿಡಗಳಿಗೆ 10 ಟೊಂಗಿಗಳು. ನಾವು ಸಾಮಾನ್ಯವಾಗಿ ನೋಡೋದು ಈ ತೆಂಗಿನ ಗಿಡಕ್ಕೆ ಒಂದೇ ಇರ್ತದೆ, ಖಜೂರಿಗೆ ಒಂದೇ ಇರ್ತದೆ, ಶೆಂದಿಗೆ ಎಲ್ಲ ಒಂದೇ ಜಾತಿ ಗಿಡಗಳು, ಪ್ರಭೇದಗಳು ಬೇರೆ ಬೇರೆ. ಸೊ ಅಲ್ಲಿ ಹಂಗಿರೋಕ್ಕೆಲ್ಲ ಇದಕ್ಕೆ 10 ಇದ್ದು ಅವುಗಳಲ್ಲಿ ಏನು ಖಜೂರು ಬಿಟ್ಟಿತ್ತಲ್ಲ, ಆ ಖಜೂರು ಬಂಗಾರಗತೆ ಹೊಲಿತಿತ್ತು ಅಂತ ಹೇಳ್ತಾನೆ. ಶೋಧಿಸಿ ಸೀತೆ ರಾವಣರನ್ನು ಸರೋವರ ನದಿ ಎಲ್ಲ ಪರ್ವತ ವಲಯಗಳಲ್ಲಿ, ಅಲ್ಲಿರುವಂಥ ಎಲ್ಲ ಪರ್ವತ ವಲಯಗಳಲ್ಲಿ, ನದಿ ಪ್ರದೇಶಗಳಲ್ಲಿ, ಶಿಖರಗಳಲ್ಲಿ, ಗವಿಗಳಲ್ಲಿ ಸೀತೆ ಮತ್ತು ರಾವಣನನ್ನು ಹುಡುಕಿರಿ. ಅದು ಸೂರ್ಯತೇಜಿ ಮೇರು ಸವರ್ಣಿ ಮುನಿ ತಾಣ. ಅಲ್ಲೇ ಇನ್ನೊಂದು ವಿಶೇಷತೆ ಹೇಳ್ತಾನೆ. ಸವರ್ಣ ಹೆಸರಿನ ರಾಜನೂ ಅದನ, ಇದು ಸವರ್ಣ ಮುನಿ ತಾಣನೂ ಇದೆ. ಕೇಳಿರಿ ಸೀತೆಯ ಸುಳಿವು ಮಹಾಮುನಿಗಳಲ್ಲಿ. ಅಲ್ಲಿ ಆ ಮುನಿಗಳು ಭೇಟಿ ಆಗ್ತಾರೆ ಅದೇ ಪರ್ವತದಲ್ಲಿ. ನೀವು ಆ ಮುನಿಗಳನ್ನು ಸೀತೆಯ ಸುಳಿವಿನ ಬಗ್ಗೆ ಕೇಳಿರಿ. ಓ ವಾನರರೇ, ನಿಮಗೆ ಸಾಧ್ಯ, ಹೋಗಿರಿ ಪರ್ವತಗಳವರೆಗೆ, ಅದರಾಚೆ ಪ್ರದೇಶ ತಿಳಿದಿಲ್ಲ ಎಮಗೆ. ನನಗೂ ಕೂಡ ನೋಡಿ ಇಲ್ಲಿ ಎಷ್ಟು ಚಂದ ಪ್ರಾಮಾಣಿಕತೆಯೇ ಇದೆ ಅವರಲ್ಲಿ ಹೇಳುವಲ್ಲಿ, ವಾಲ್ಮೀಕಿಯಲ್ಲಿ. ನನಗೆ ಅಲ್ಲಿ ತನಕ ಅಷ್ಟೇ ಗೊತ್ತಿದೆ. ಅಂದರೆ ಈಗಿನ ಕ್ಯಾಸ್ಪಿಯನ್ ಸೀ ತನಕ ಇದೇನು ಇರಾನ್ನದ್ದು ಇನ್ನು ಭೂ ಪ್ರದೇಶ ಬರ್ತಿದ್ದಿಲ್ಲ, ಪರ್ವತ ಶ್ರೇಣಿಗಳ ಪ್ರದೇಶ ಬರ್ತಿಲ್ಲ. ಮುಂದೆ ಆ ಕಡೆ ಅದು ರಷ್ಯಾ ಕಡೆ ಹೋಗ್ತಿದೆ, ಈ ಕಡೆ ಸಿರಿಯಾ ಕಡೆ ಹೋಗ್ತಿದೆ, ಜೋಡ ನದಿ ಬರ್ತಿದೆ. ಇದೆಲ್ಲ ನೋಡಿ ಎಲ್ಲ ಸಿಸ್ಟಮೆಟಿಕ್ಕಾಗಿ ವರ್ಣನೆ ಮಾಡ್ತಾರೆ, ಹೇಳ್ತಾರೆ ಅವರು. ಅಲ್ಲಿ ತನಕ ಅಷ್ಟೇ ನನಗೆ ನಾಲೆಜ್ ಇದೆ. ಆ ಥರ ಆ ಕಡೆಗೆ ಏನಿದೆ ನನಗೆ ಗೊತ್ತಿಲ್ಲ. ನನಗೆ ಇಲ್ಲಿ ತನಕ ಅಷ್ಟೇ ನನಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ. ಅದಕ್ಕೆ ನೀವು ಅಲ್ಲಿ ತನಕ ಅಷ್ಟೇ ಹೋಗ್ರಿ, ಹುಡುಕೊಂಡು ಅಲ್ಲಿಂದ ಮಳೆ ಬರ್ರಿ. ಹಿಂದೂರಿಗಿರಿ ಕಿಷ್ಕಿಂದಕ್ಕೆ 1 ಮಾಸದೊಳಗೆ 15 ದಿವಸನಾಗ ಆ ಹಸ್ತಗಿರಿ ಪರ್ವತ ತನಕ ಹೋಗಬೇಕು. ಹಸ್ತಗಿರಿ ಪರ್ವತವನ್ನು ನೋಡಿಕೊಂಡು, ಆ ಪ್ರದೇಶಗಳೆಲ್ಲ ನೋಡಿಕೊಂಡು ಮರಳಿ ನೀವು ಆ ಕಿಷ್ಕಿಂದಕ್ಕೆ 15 ದಿವಸನಾಗ ಬರಬೇಕು. ಓ ವಾನರರೇ, ಸುಶೇಷನ ನೇತೃತ್ವದಲ್ಲಿ ಸಾಗಿರಿ ಪಶ್ಚಿಮಕ್ಕೆ. ಈ ಸುಶೇಷನ ನೇತೃತ್ವದ ನೀವು ಮಾಡಿರಿ, ಈ ಜಂಬೂ ದ್ವೀಪದ ಪಶ್ಚಿಮಕ್ಕೆ ಸಾಗಿ ಆ ಪ್ರದೇಶಗಳಲ್ಲಿ, ಪರ್ವತಗಳಲ್ಲಿ ಹುಡುಕಿರಿ ಅಂತ ಹೇಳ್ತಾನೆ. ಪಾಲಿಸಿ ಅವನಾಜ್ಞೆ ಕಟ್ಟುನಿಟ್ಟಾಗಿ. ನಿಮ್ಮ ನೇತೃತ್ವ ವಹಿಸೋಣ ಸುಶೇನ. ಇನ್ನು ಮುಂದೆ ಸುಶೇನನ ನಿಮ್ಮ ಮುಖ್ಯಸ್ಥ, ದಂಡನಾಯಕ. ಅಲ್ಲಿ ಅದು ಪೂರ ಒಂದು ತಂಗಿಳದ ಎಲ್ಲ ಮುಗಿದು ಬರೋ ತನಕ ಅವನು ಏನು ಹೇಳ್ತಾನಲ್ಲ ಅದೇ ಆಜ್ಞೆ, ಅದನ್ನು ನೀವು ಯಾಕಂದ್ರೆ ನನ್ನ ಪ್ರತಿನಿಧಿ. ಹೆಂಗೆ ನಮ್ಮಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾನೆ, ಗವರ್ನರ್ ಇರ್ತಾನೆ. ಗವರ್ನರ್ ಯಾರಪ್ಪ ಅಂದ್ರೆ ಅವನು ಪ್ರತಿನಿಧಿ. ಗವರ್ನರ್ ಆದೇಶ ಅಂದ್ರೆ ಪ್ರೆಸಿಡೆಂಟ್ ಆದೇಶ, ಪ್ರೆಸಿಡೆಂಟ್ ಕನ್ಸಲ್ಟ್ ಅಂತ ಗವರ್ನರ್ ಯಾವುದು ಆದೇಶ ಮಾಡೋದಿಲ್ಲ. ಹಂಗೆ ಇಲ್ಲೇನಾಗ್ತದೆ ಅಂದ್ರೆ ಸುಗ್ರೀವನ ಪ್ರತಿನಿಧಿಯಾಗಿ ಇವರು ಹೊಂಟಾರೆ. ಹೊಂಡು ಹೇಳಿದಾಗ ಅವರೇ ರಾಜರು. ಕಿಷ್ಕಿಂದ ರಾಜರ ಒಂದು ತಂಡ ಹೊಂಟಿತ್ತು ಅಂತ ಕಿಷ್ಕಿಂದ ರಾಜರು. ಹಿಂದಿನ ಕಾಲದಾಗ ಹಂಗೆ ಯುದ್ಧಗಳ, ರೋಮನ್ ಕಾಲಕ್ಕೆ ಯುದ್ಧಗಳ ಮಾಡೋ ಕಾಲಕ್ಕೆ ಏನು ದಂಡನಾಯಕ ನೇಮಿಸಿದ್ರಲ್ಲ, ದಂಡನಾಯಕ ಅಂದರೆ ಅವನು ಇಡೀ ರೋಮನ್ ರಾಜನ ಇದ್ದಂಗೆ. ಅವನು ಹೇಳಿದ್ದನ್ನು ಆದೇಶಗಳನ್ನು ಇವರು ಪಾಲಿಸಬೇಕಾಗ್ತಿತ್ತು.
ಅದಕ್ಕೆ ಇಲ್ಲಿ ಕೂಡ ಹೇಳ್ತಾನೆ, ನೀವು ನನ್ನ ಹೆಂಗೆ ಆದೇಶ ಪಾಲಿಸಲ್ಲ ಅದೇ ರೀತಿಯಾಗಿ ನೀವು ಸುಶೇಲಿನ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಹೇಳ್ತಾನೆ. ಪುರಸ್ಕಾರ ಸಿಗುವುದು ಸೀತೆಯನ್ನು ಅರಿಸಿದವನಿಗೆ. ಯಾರ ಸೀತೆಯನ್ನು ಹುಡುಕಿ ಸೀತೆ ಸುಳುವನ್ನು ತಂದು ಕೊಡ್ತಾರಲ್ಲ ಅವರಿಗೆ ನಾವೇನು ಮಾಡ್ತೇವೆ, ಪುರಸ್ಕಾರ ಕೊಡ್ತೇವೆ. ನೋಡಿ, ಸಾಧನೆಗಳಿಗೆ ಪುರಸ್ಕಾರ ಕೊಡ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ. ಇವತ್ತಿನ ಪುರಸ್ಕಾರ ಪ್ರತಿನಿಧಿ ಈ ಪ್ರಶಸ್ತಿಗಳೇ ಬೇರೆನೆ. ಸಾಧನೆ ನೋಡೋಕೆ ಹೋಗೋದಿಲ್ಲ, ವಶೀಲಿ ನೋಡ್ತಾರೆ. ಇನ್ನಂತೂ ಈ ಶಾಸಕರು ಮಂತ್ರಿಗಳು ಅದಕ್ಕೆ ನಿಂತಾರವ್ರು. ಈಗ ಹೆಂಗೆ ರೈಲ್ವೆ ಸ್ಟೇಷನ್ದ ಟಿಕೆಟ್ ಕೊಡೋಕೆ ಕೂತಿರ್ತಾರಲ್ಲ, ರೊಕ್ಕ ತೊಗೊಂಡು ಟಿಕೆಟ್ ಕೊಡ್ತಿರ್ತಾರಲ್ಲ, ಹಂಗೆ ಅವರು ಬಂದವ್ರಿಗೆಲ್ಲ ಪ್ರಶಸ್ತಿ ಹಂಚಕ್ಕೆ ಟಿಕೆಟ್ ಕೊಡೋಕೆ ಅಂದ್ರೆ ಶಿಫಾರಸು ಪತ್ರಗಳನ್ನು ಕೊಡೋಕೆ ನಿಲ್ತಾರೆ. ಟಿಕೆಟ್ ಕೊಟ್ಟಂಗೆ ಶಿಫಾರಸು ಪತ್ರಗಳನ್ನು ಕೊಡ್ತಾರೆ. ಫೋನ್ ಮಾಡಿ ಹೇಳೋದು, ಅವ್ರಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ. ಮುಂದೆ ಇನ್ನೊಂದು ದುಡ್ಡಿನ ವ್ಯವಹಾರ ನಡೀತಿದೆ. ಆ ಪ್ರಶಸ್ತಿಯಲ್ಲಿ ಏನು ಬರ್ತಿದೆ, ಬಂಗಾರ ಬಂದರೆ ನನಗೆ ಕೊಡ್ರಿ, ದುಡ್ಡು ಬಂದರೆ ನೀವು ತೊಗೊಳ್ರಿ, ಎರಡೂ ನಮ್ಗೆ ಕೊಟ್ಟು ಬಿಡಿ, ಹೆಸರು ಮಾತ್ರ ನೀವು ತೊಗೊಳ್ಳಿ. ಇಲ್ಲ, 108 ಮಹಾನ್ಗಳೆಲ್ಲ ನಡೀತಿದೆ. ಮತ್ತು ಅಲ್ಲಿ ಗುಂಪುಗಾರಿಕೆ, 2 ಗುಂಪುಗಾರಿಕೆ. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ, ಇದು ಸಾಹಿತ್ಯ ಪ್ರಶಸ್ತಿಯಲ್ಲಿ 2-3 ಗುಂಪುಗಾರಿಕೆ. ಯಾವ ಗುಂಪಿನ ಲೀಡರ್ ಅದರದ್ದು ಅಧ್ಯಕ್ಷ ಆಗ್ತಾನೆ, ಅವನು ತನ್ನ ಗುಂಪಿನ ತನ್ನ ಅವಧಿಯಲ್ಲಿ ಎಲ್ಲ ಪ್ರಶಸ್ತಿ ಕೊಡಿಸ್ತಾವ. 24-25 ವರ್ಷ ಪ್ರಶಸ್ತಿ ಕೊಡ್ಬಿಟ್ಟು ಹೋಗ್ತಾರೆ ಅವರು. ಅಂದರೆ ಸಾಧನೆ ಇಲ್ಲ ಇಲ್ಲಿ ಮುಖ್ಯ. ನೀವು ಯಾರು ಛಲ ಇದ್ದೀರಿ, ಯಾರಿಗೆ ನೀವು ಸೇವೆ ಮಾಡ್ತಾ ಇದ್ದೀರಿ, ಯಾರು ಶಿಫಾರಸು ತೊಗೊಂಡು ಹೊಂಟಿರಿ, ಯಾವ ಮಿನಿಸ್ಟ್ರನ್ನ ಬೆನ್ನು ಹತ್ತೀರಿ, ಯಾವ ಅಧಿಕಾರಿಗಳನ್ನು ಬೆನ್ನು ಹತ್ತೀರಿ, ಮುಂದೆ ಅವರು ಅದಕ್ಕೆ ಸಮರ್ಥನೆ ಹೇಗೆ ಮಾಡ್ತಾರಂದ್ರೆ ಸಾಧನೆ ನೋಡೋಕೆ ಹೋಗೋದಿಲ್ಲ. ಇವು ಅವನ ಸಂಬಂಧಿಕ ಕೊಟ್ಟೇವೆ, ಇವರು ಬಡವರು ಇವ್ರಿಗೆ ಕೊಟ್ಟೇವೆ, ಇವರು ನಮ್ಮೊಂದಿಗೆ ಪ್ರಾಮಾಣಿಕವಾಗಿದ್ದಾರೆ ಅವ್ರಿಗೆ ಕೊಟ್ಟೇವೆ. ನೋಡಿ, ವ್ಯಾಖ್ಯಾನಗಳು ಬೇರೆ ಇದೆ. ಅಂದರೆ ಇಲ್ಲಿ ಏನು ಹೇಳ್ತಾನೆ ನಾವು, ಸುಗ್ರೀವ ಯಾರೋ ಕಟ್ಟುನಿಟ್ಟಾಗಿ ಪರಿಶ್ರಮ ಪಟ್ಟು ಸಾಧನೆಯನ್ನು ಗೈತಾರ, ಸೀತೆಯನ್ನು ಹುಡುಕಿ ತೆಗಿತಾರ, ಅವರಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ. ಪ್ರಶಸ್ತಿ ಕೊಡಬೇಕಾದ್ರೆ ಸಾಧಕರಿಗೆ ಕೊಡಬೇಕು. ಸಾಧಕರಿಗೆ ಕೊಡಬೇಕಾದ್ರೆ ಅರ್ಜಿ ಕರೆಯೋಕೆ ಹೋಗಬಾರ್ದು. ನೀವು ಅದನ್ನು ಗುರುತಿಸಬೇಕು. ಆ ಪ್ರದೇಶದಲ್ಲಿ ಅವರ ಸೇವೆಯನ್ನು ಗುರುತಿಸುವ ಕೆಲಸ ನೀವು ಮಾಡಬೇಕು. ನಿಮ್ಮ ಏಜೆಂಟ್ ಮುಖಾಂತರ. ಏಜೆಂಟ್ ಅಂದರೆ ದುಡ್ಡಿನ ದಲಾಳಿಗಳಲ್ಲ, ನಿಮ್ಮ ಆಫೀಸರ್ಸ್ ಏಜೆಂಟ್ ಆಗ್ಯಾರವರು. ಈಗೆಲ್ಲ ಪ್ರಮಾಣಿಕರನ್ನು ಹುಡುಕೋದ ಕಠಿಣಿದೆ. ಎಲ್ಲರೂ ಅದೇ ಶೀಲಿದೆ. ಇಲ್ಲಿ ಸರ್ಕಾರ ತನ್ನ ಬಲ್ಲ ಮೂಲಗಳಿಂದ ವ್ಯಕ್ತಿಯ ಸಾಧನೆ ಬಗ್ಗೆ ತಿಳ್ಕೊಂಡು ಸಮಿತಿ ಮಾಡಬೇಕಾದ್ರೆ ನಿಷ್ಪಕ್ಷಪಾತ ಸಮಿತಿ ಇರಬೇಕು. ಯಾರ್ಯಾರು ಒಬ್ಬರು ಶಿಫಾರಸು ಸಮಿತಿಗಳು ಬಂದಿವೆ ಅಂದರೆ ಅವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಈ ಪ್ರಶಸ್ತಿ ಸಾಧಕರಿಗೆ ಸಿಗೋದು ಬಹಳ ಕಠಿಣ, ದುರ್ಬಲ, ಅಥವಾ ಅದು ಅಸಾಧ್ಯ ಅಂತ ಅನ್ನಿಸ್ತಿದೆ. ಯಾರೇ ಪ್ರಶಸ್ತಿ ತೊಗೊಳ್ಬೇಕಾಗಿತ್ತಂದ್ರೆ ಮಾನದಂಡಗಳನ್ನೆಲ್ಲ ಅವನು ಪಾಲಿಸಿಕೊಂಡು ಬೆನ್ನು ಹತ್ತಿ ಮನೆ ಅಡ್ಡಾಡಿ ಕಣ್ಣೀರು ಸುರಿಸಿ ಆ ದುಡ್ಡಿನ ಆಸೆ ಹಚ್ಚಿ ಇನ್ನೇನೋ ಮಾಡಿ ತೊಗೊಳ್ತಿರ್ತಾರೆ. ಅದೇ ಇವತ್ತಿನ ಚಲಾವಣೆಯ ನಾಣ್ಯಾಗಿದೆ. ಮುಂದುವರಿದು, ಪುರಸ್ಕಾರ ಸಿಗುವುದು ಸೀತೆಯನ್ನು ಅರಿಸಿದವನಿಗೆ, ದಂಡಿಸಲಾಗುವುದು ಆಜ್ಞೆ ಉಲ್ಲಂಘಿಸಿದವನಿಗೆ. ಈ ಉಲ್ಲಂಘನೆ ನಾನೇನು ಹೇಳಿಲ್ಲ ಹುಡುಕೊಂಡು ಬರ್ರಿ ಅಂಥೇಳಿ. ಈಗ ನನ್ನ ಪ್ರತಿನಿಧಿ ಯಾರೋ ಸುಷೇನನ ಆಜ್ಞೆಯನ್ನು ಯಾರಾದರೂ ಉಲ್ಲಂಘನೆ ಮಾಡಿರಿ ಅಂದ್ರೆ ಆಜ್ಞೆ ಉಲ್ಲಂಘನೆಯ ಶಿಕ್ಷೆ ಏನಪ್ಪ ಅಂದ್ರೆ ಮರಣದಂಡನೆ. ಈ ದಂಡಶಾಸ್ತ್ರ, ವಾಲ್ಮೀಕಿ ರಾಮಾಯಣ ಸಂಪೂರ್ಣ ನ್ಯಾಯಶಾಸ್ತ್ರ, ದಂಡಶಾಸ್ತ್ರ 2 ಸಪ್ರೇಟ್ ಇವೆ. ಇವನ್ನೇ ಎರವಲವಾಗಿ ತಗೊಂಡಿದ್ದು ಕೌಟಿಲ್ಯ ಕೂಡ ಇವರಿಗೆ ಇದನ್ನೇ ಬೋಧನೆ ಮಾಡ್ತಿದ್ದವು. ಅಶೋಕನು ಇವನ್ನೇ ತೊಗೊಂಡಿದ್ದು, ಅಶೋಕನ ಅಪ್ಪ ಇದನ್ನೇ ತೊಗೊಂಡಿದ್ದು, ಅವರ ಅಜ್ಜ ಇದನ್ನೇ ತೊಗೊಂಡಿದ್ದು. ಇದೇ ಮುಂದುವರಿತು. ಅದರ ನಂತರ ಬರೋರೆಲ್ಲರೂ ಯಾವುದು ಸರಿ ಅನ್ನಿಸಿಲ್ಲ, ತಮ್ಮ ರಾಜ್ಯವನ್ನು ಸುರಕ್ಷಿತವಾಗಿ ಆಳ್ಕೊಂಡು ಹೋಗಕ್ಕೆ ಅಂಥವನ್ನು ತಗೊಂಡು. ಅದಕ್ಕೆ ಇಲ್ಲಿ ರಿಟರ್ನ್ ಇಲ್ಲ ನಮ್ಮದು. ಇಂದಿಯೂ ಕೂಡ ನಾವು ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಹೊಂದಿರೂ ಕೂಡ ಹಿಂದಿನ ಕಾಲದಿಂದ ಒಂದು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇವತ್ತು ಜಾರಿಯಲ್ಲಿದೆ. ಮನೆಯಲ್ಲಿದೆ. ಅದು ಮನೆಯರ ಮನಸ್ಸಿನಲ್ಲಿದೆ, ಕಾಗದ ಪುಟಗಳಲ್ಲಿಲ್ಲ ಅದು. ಉದಾಹರಣೆಗೆ ಪುತ್ರನ ಕರ್ತವ್ಯ, ಪುತ್ರ ಧರ್ಮ, ಮಗನ ಧರ್ಮ, ತಂದೆ ತಾಯಿ ನೋಡಬೇಕು. ಯಾವ ಸಂವಿಧಾನದಾಗ ಬರೋದಿಲ್ಲ, ಯಾವ ಕಾನೂನದಾಗೂ ಬರೋದಿಲ್ಲ. ಇದು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಧರ್ಮ ಅಂತ ಕರೀತಾರೆ. ಅದನ್ನು ಪಾಲಿಸಲಿಲ್ಲಪ್ಪ ಅಂದ್ರೆ ಅಧರ್ಮಿ ಅದಾನ, ಪಾಪಿ ಅದಾನ, ನೀಚ ಅದಾನ, ಒಂದು ಶಿಕ್ಷೆ ಕೊಡಿ. ತಂದೆ ತಾಯಿ ನೋಡ್ಕೊಳ್ಳಿಲ್ಲ ಅಂದರೆ ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಶಿಕ್ಷೆ ಕೊಡ್ತಿದ್ರು. ಅವನಿಗೆ ನೋಡ್ತಿದ್ದಾರೆ. ಅವು ಇವತ್ತು ಬದಲಾಗಿದ್ದೀವಿ. ಶಿಕ್ಷೆ ಕೊಡಬೇಕಾಗಿದ್ರೆ
ನಮ್ಮ ರಿಟರ್ನ್ ಲಾಗಳೇನು ಹೇಳ್ತಾವೆ ಅಲ್ಲಿಗೆ ಬಂದುಬಿಟ್ಟಿದೆ. ಆದರೂ ಕೂಡ ಭಾರತದಲ್ಲಿ 2 ಸಂವಿಧಾನಗಳಿವೆ. ಒಂದು ಅನ್ರಿಟನ್ ಸಂವಿಧಾನ ಇದೇನೋ ಇದ್ರದ್ದು ಮೊದಲ ಯುಗನ ಪ್ರತಿಯುಗ ಅಂದರೆ ಫಸ್ಟ್ ಇದನ್ನು ಶುರು ಮಾಡಿದವ ರಾಜ ಭರತ್. ಇಕ್ಷ್ವಾಕು ವಂಶದ ಸಮ್ರಾಟ ಭರತ್ ಏನಿದೆಲ್ಲ ಅವನೇ ಧರ್ಮಸೂತ್ರಗಳನ್ನು ತರ್ತಾನೆ. ಒಂದು ಇದನ್ನು ಶಿಸ್ತನ್ನು ತರಬೇಕಂತೇಳಿ ವ್ಯವಸ್ಥೆಯಲ್ಲಿ ಆ ಧರ್ಮಸೂತ್ರಗಳೇ ಅವೇನು ರಿಟರ್ನ್ ಅಲ್ಲ, ಪರಂಪರಾಗತವಾಗಿ ತಲಾಂತರವಾಗಿ ಅನುಸರಿಸಿಕೊಂಡು ಬಂದಂಥ ಒಂದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಭಾರತವನ್ನು ಇಂದಿಗೂ ಆಳ್ತಾ ಇದೆ. ಮುಂದುವರೆದು ಸಮಯ ಸಂದರ್ಭ ನೋಡಿ ಯೋಗ್ಯ ಕಾರ್ಯವೆಸಗಿ. ನೀವು ಅಲ್ಲಿ ಹೋಗ್ತೀರಿ ಹುಡುಗು ಕೆಲಸ ಮಾಡೋ ಕಾಲಕ್ಕೆ ಏನೇ ಅಲ್ಲಿ ನೀವು ಕಾರ್ಯ ಎಸಗಬೇಕಾಗಿತ್ತಂದ್ರೆ, ಕೆಲಸ ಮಾಡಬೇಕಾಗಿತ್ತಂದ್ರೆ ಭಾಳ ವೆಚ್ಚದಿಂದ ಮಾಡಬೇಕು, ಯೋಚನೆ ಮಾಡಬೇಕು. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಕರ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ, ಕರ್ಮ ಸಿದ್ಧಾಂತ ಅಂದರೆ ಏನು? ನೀನು ಮಾಡುವ ಕೆಲಸ ಏನು ಮಾಡ್ತಾ ಇದೆಯಾ ನಿನಗೆ ಗೊತ್ತಿರಬೇಕು, ಯಾಕೆ ಮಾಡ್ತಾ ಇದೆಯಾ ಕಾರಣ ಗೊತ್ತಿರಬೇಕು, ಆ ಕೆಲಸ ಕೈ ಎತ್ಕೊಂಡಂದ್ರೆ ಬರುವಂಥ ಪರಿಣಾಮಗಳ ಗೊತ್ತಿರಬೇಕು. ಇದಕ್ಕೆ ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಅದು ಭಗವದ್ಗೀತಾದಲ್ಲಿ ವ್ಯಾಸ ಮುನಿಗಳು ಕೊಟ್ಟದ್ದು, ಮಾರ್ಪಾಡು ಮಾಡಿ ಕೊಟ್ಟದ್ದು ಅದು ಬೇರೆ. ಇದು ಮೂಲ ವಾಲ್ಮೀಕಿಯವರು ಕೊಟ್ಟಂಥ ಕರ್ಮ ಸಿದ್ಧಾಂತ ಮತ್ತು ಕರ್ಮಫಲ ಸಿದ್ಧಾಂತನೂ ಇನ್ನೊಂದು ಇದೆ. ಅದಕ್ಕೆ ಅಲ್ಲಿ ಹೇಳ್ತಾನವ, ನೀವು ಯಾವುದೇ ಕೆಲಸ ಮಾಡೋ ಕಾಲಕ್ಕೆ ಸರಿಯಾಗಿ ವಿಚಾರ ಮಾಡಿ ಅವುಗಳ ಕಾರಣ ಅದರ ಪರಿಣಾಮವನ್ನು ತಿಳ್ಕೊಂಡೇ ಮಾಡಿ. ನಿಮಗೆ ಅಗತ್ಯವಿದ್ದಲ್ಲಿ ಸೀತೆ ಶೋಧ ಕಾರ್ಯ ಆಗಲಿ. ಎಲ್ಲ ಕಡೆನೂ ಹುಡುಕಬೇಡ್ರಿ. ಎಲ್ಲಿ ನಿಮ್ಗೆ ಸಂದೇಹ ಬರ್ತದೆ, ಎಲ್ಲಿ ಸೀತೆಯನ್ನು ಹುಡುಕಬೇಕಂತ ನಿಮಗೆ ಅನಿಸ್ತದೆ ಅಲ್ಲಿ. ಮತ್ತು ಎಲ್ಲರೂ ಜಗಳ ತೆಗಿಯಕ್ಕೆ ಹೋಗ್ಬೇಡ್ರಿ, ಯುದ್ಧ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಒಂದು ಕೆಲಸಕ್ಕೆ ಹೊಂಟವ್ರು, ನೀವು ಸಹಕಾರದಿಂದ ಅವ್ರ ಸಹಕಾರ ತೊಗೊಳ್ಬೇಕು. ಅವ್ರು ಬೇಡ ಅಂದರೆ ಬಿಟ್ಟು ಬಿಡಬೇಕು. ಅವ್ರ ಸಹಕಾರ ತೊಗೊಂಡು ನೀವು ಶೋಧನೆ ಕಾರ್ಯವನ್ನು ಮಾಡಬೇಕು. ಸಹಕಾರ ಇಲ್ಲದೆ ಯಾವ ಕೆಲಸನೂ ಮಾಡಬೇಡಿ. ನೋಡಿ ಆಗಿಂದ ಹೆಂಗಿತ್ತು, ಶೋಧನೆ ಮಾಡಬೇಕಾಗಿತ್ತಲ್ಲ ಸಹಕಾರ ಮುಖ್ಯಿತ್ತು. ಇವತ್ತಿನ ಶೋಧನೆಗಳು ಹಾಗಿಲ್ಲ. ರೈಡ್ ಅಂತ ಕರೀತಾರೆ. ಬಂದು ಕೂಡಲೇ ಏನೂ ಸರಿಯಾಗಿ ಮಾಹಿತಿ ಕೊಡ್ತಾರೆ ಇಲ್ಲ, ಅದು ಇಲ್ಲ. ಒಮ್ಮೆಲೇ ತಮಗೆ ಹೇಗೆ ಬರ್ತದೆ ಹಾಗೆ ಶುರು ಮಾಡ್ತಾರೆ. ಗಾದಿ ಹರಿದ್ನೆ, ಮನೆ ಕಿತ್ತನೆ, ಇದನ್ನು ತೆಗೆದ್ನೆ. ಮತ್ತು ಕಳ್ಳರೂ ಹಂಗೆ ಇರ್ತಾರೆ ಬಿಡಿ. ಸಂಪತ್ತನ್ನು ಅಲ್ಲೆಲ್ಲ ಮುಚ್ಚಿಟ್ಟಿರ್ತಾರೆ. ಅದನ್ನು ಹುಡುಕ್ಬೇಕಾದ್ರೆ ಅನಿವಾರ್ಯ ಆಗ್ತದೆ. ಬಟ್ ಅದ್ರ ಪೂರ್ವದಲ್ಲಿ ಅವ್ರನ್ನ ಕೇಳ್ಕೋಬೇಕು. ಎಲ್ಲಿದ್ರೆ ಕೊಟ್ಬಿಡಿ, ಇಲ್ಲ ಅಂದರೆ ನಾವು ಇವನ್ನೆಲ್ಲ ತೆಗಿತೇವೆ. ತೆಗೆದು ಹಂಗೆ ಹೋಗಂಗಿಲ್ಲ. ಸಿಗ್ತಂದ್ರೆ ಕೇಸ್ ಆಗ್ತಿದೆ, ಅಪರಾಧ ಆಗ್ತದೋ. ಸಿಗಲಿಲ್ಲ ಅಂದ್ರೆ ಅವ್ರಿಗೇನು ಹಾನಿ ಮಾಡಿ ಹೋಗಿರ್ತಾರಲ್ಲ ಅದರ ಅಸೆಸ್ಮೆಂಟ್ ಮಾಡಿ ಅದೇ ದಿನ ಅವರಿಗೆ ದುಡ್ಡು ಕೊಟ್ಟು ಹೋಗಬೇಕು. ಈ ಕೆಲಸಗಳಾಗಬೇಕು. ಕಾನೂನದಲ್ಲಿ ಪ್ರೊವಿಷನ್ ಇದೇನೋ ಇಲ್ಲೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಮುಂದಿಂಥ ಕೇಸ್ಗಳು ಬಂದವು ಇಲ್ಲೋ ಗೊತ್ತಿಲ್ಲ. ಏನೇನು ರೂಲಿಂಗ್ಸ್ ಆಗ್ಯಾವ ಗೊತ್ತಿಲ್ಲ. ಆದರೆ ಒಂದು ವೇಳೆ ಆಗ್ತಾ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಾದರೂ ನೀವು ಸಂಶೋಧನೆ ಮಾಡೋ ಕಾಲಕ್ಕೆ, ಶೋಧನೆ ಮಾಡೋ ಕಾಲಕ್ಕೆ ಅಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಅಲ್ಲಿ ನೀವೇನು ಡ್ಯಾಮೇಜ್ ಮಾಡಿರ್ತಿಲ್ಲ ಆ ಪರಿಹಾರವನ್ನು ಅಲ್ಲೇ ಕೊಟ್ಟು ಹೋಗಬೇಕು. ಮತ್ತು ಬಿಲ್ ಪಾಸ್ ಮಾಡಿ ಮ್ಯಾಕ್ ಕಳಿಸಿ ಅವನ ಶಿಫಾರಸು ಇವನ ಶಿಫಾರಸು 10 ವರ್ಷ ನಂತರ ಬಿಲ್ ಬಂದರೆ ಉಪಯೋಗ ಇಲ್ಲ. ಅವ್ರಿಗೆ ಇಮಿಡಿಯೇಟ್ ರಿಪ್ಲೇಸ್ ಮಾಡೋಕ್ಕೆ ದುಡ್ಡಿನ ಅವಶ್ಯಕತೆ ಇರ್ತದೆ, ಅದನ್ನು ಕೊಟ್ಟು ಹೋಗೋದನ್ನು. ಅದಕ್ಕೆ ಇವರೇನು ಹೇಳ್ತಾರಂದ್ರೆ, ನಿಮಗೆ ಸಂಶಯ ಇದ್ದಲ್ಲಿ ಅಷ್ಟೇ ಹುಡುಕಬೇಕು, ಇಲ್ಲದಲ್ಲೂ ಕೈ ಹಾಕಿ ಹುಡುಕಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ನಾವು. ಕೇಳಿ ಸುಗ್ರೀವನ ಮಾರ್ಗದರ್ಶನ ಸಾಗಿದರು ಪಶ್ಚಿಮದತ್ತ ಸೀತೆ ಶೋಧನೆಗೆ ಸುಷೇನರ ನೇತೃತ್ವದಲ್ಲಿ ವಾನರದಂಡ. ಸುಷೇನರ ನೇತೃತ್ವದಲ್ಲಿ ವಾನರದಂಡ. ಸುಷೇನರ ಅಂಗದನ ಅಜ್ಜ ಅಂದರೆ ತಾರಾಳಪ್ಪ, ವಾಲಿ ಮಾವ, ಅವನ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಸುಗ್ರೀವನಿಂದ ಮಾರ್ಗದರ್ಶನ ಪಡೆದು ಪಶ್ಚಿಮದತ್ತ ಸೀತೆಯನ್ನು ಹುಡುಕಲು ಈ ದಂಡ ಹೋಗ್ತಿದೆ. ಇನ್ನು ಉಳಿದು ಯಾವುದಪ್ಪ ಅಂದರೆ ಪೂರ್ವ ಆಯಿತು, ದಕ್ಷಿಣ ಆಯಿತು, ಪಶ್ಚಿಮ ಆಯಿತು, ಉತ್ತರ. ಇನ್ನು ಉತ್ತರಕ್ಕೆ ಯಾರನ್ನು ಕಳಿಸ್ತಾನ ಅಲ್ಲಿ ಯಾವ ರೀತಿಯಾಗಿ ಭೂಪ್ರದೇಶ ಕುರಿತು ಮಾರ್ಗದರ್ಶನವನ್ನು ಸುಗ್ರೀವ ಆ ತಂಡಕ್ಕೆ ಮಾಡ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.